ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವಿಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಒಟ್ನಲ್ಲಿ ನೆನ್ನೆ ಎಪಿಸೋಡ್ ಸಖತ್ತಾಗಿತ್ತು, ಸಖತ್ ಮಜಾ ಕೊಡ್ತು ಅಂತಲೇ ಹೇಳ್ಬೋದು. ಇನ್ನು ಎಪಿಸೋಡ್ ಶುರುವಾದಾಗ ಜಾನ್ವಿಗೆ ಕೀ ಸಿಗುತ್ತೆ, ಒಂದು ಟೀಮ್ ವಿನ್ ಆಗ್ತಾರೆ, ಆ ಕಡೆ ಜಂಟಿ ಟೀಮಲ್ಲಿ ಸೋಲ್ತಾರೆ. ಸ್ಪಂದನ ಸೋಮಣ್ಣ ಮತ್ತು ಮಾರೋಣಂಗೆ ಕೀ ಸಿಗಲ್ಲ. ಸೊ ಜಾನ್ವಿ ಅವರು ಇಲ್ಲಿ ವಿನ್ ಆಗ್ತಾರೆ. ಆ್ಯಂಡ್ ವಿನ್ ಆಗಿಬಿಟ್ಟು ಅವ್ರು ಸೆಲೆಕ್ಟ್ ಮಾಡೋದು ಯಾರನ್ನಪ್ಪ ಅಂದರೆ ಸುಧೀರ್ ಅವ್ರನ್ನ. ಆ್ಯಂಡ್ ಎಲ್ಲೋ ಒಂದು ಕಡೆ ನನಗನ್ಸಿದ್ದೇನೆಂದರೆ ಆ ಡಿಸ್ಕಷನಲ್ಲಿ ನೋಡ್ಬೇಕಾದ್ರೆ ಧ್ರುವಂತವರು ಮುಂದಾಲೋಚನೆ ಇಟ್ಕೊಂಡು ನೋಡಬೇಕು ಅಂತ ಅನ್ಸುತ್ತೆ ಗೇಮ್ನ. ಇನ್ನು ಮುಂದಾಲೋಚನೆ ಕಡಿಮೆ ಇದೆ. ಇವಾಗ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ಆಟ ಕೂಡ ಆಡ್ತಿದ್ದಾರೆ, ಬಟ್ ಮುಂದಾಲೋಚನೆಗಳು ತುಂಬ ಕಡಿಮೆ ಇದೆ ಅಂತ ಅನಿಸಿದೆ ಫೀಲು. ನೋಡುವ ಯಾವಾಗ ಬುದ್ಧಿ ಬರೋದು ಏನು ಕತೆ ಅಂತ. ಇದೆಲ್ಲ ಆದಮೇಲೆ ತಿರ್ಗಾ ರಶಿಕಾ ಶೆಟ್ಟಿ ಮತ್ತು ನಮ್ಮ ಮಂಜು ಅಕ್ಕ ಇದಾರಲ್ಲ, ಅವರಿಬ್ಬರ ಮಧ್ಯೆ ಕೂಡ ಗೇಮ್ಗಳು ಶುರುವಾಗುತ್ತೆ. ಸೊ ನಿನ್ನ ತಪ್ಪಾಯಿತು ಅಂತ ಅಂದ್ಕೊಂಡು ಒಂದಿಬ್ಬರು ಕೂಡ ತಪ್ಪಿತ್ತು, ಇಬ್ಬರು ಕೂಡ ಅಕ್ಸೆಪ್ಟ್ ಮಾಡಿದ್ರು. ಆಮೇಲೆ ಇದೆಲ್ಲ ಆಗುತ್ತೆ. ಇದಾದಮೇಲೆ ನನಗನ್ಸಿದ್ದೇನೆಂದರೆ ಚಂದ್ರಪ್ರಭಾ ಅವರು ಇದಾರಲ್ಲ, ಚಂದ್ರಪ್ರಭಾ ಅವರು, ಸೊ ಅವರು ಎಲ್ಲೋ ಒಂದು ಕಡೆ ತುಂಬ ಎಂಟರ್ಟೈನಿಂಗ್ ಮಾಡುವಂಥ ಕ್ಯಾರೆಕ್ಟ್ರು. ಆದರೆ ಅವರೆಲ್ಲೋ ಒಂದು ಕಡೆ ಓಪನ್ ಆಗ್ತಿಲ್ಲ. ಅದಕ್ಕೆ ಕಾರಣ ಯಾರಪ್ಪ ಅಂದರೆ ನಮ್ಮ ಇವರಿದ್ದಾರಲ್ಲ ಸತೀಶ್ ಅವರು, ಅವರೇ ಅಂತ ಅನಿಸುತ್ತೆ. ಈ ಜಂಟಿ ಮಾಡಿರೋದ್ರಿಂದ ಇದೊಂದು ಎಫೆಕ್ಟ್ ಆಗ್ತಿದೆ ಅಂತ ಅನಿಸುತ್ತೆ. ಎಷ್ಟೋ ಕಡೆ ಮಾತನ್ನು ಕೇಳೋದು ಇಲ್ಲ ಸತೀಶ್ ಅವರು. ಜೊತೆಗೆ ಮಾತಾಡಬೇಡ, ಸೈಲೆಂಟಾಗಿರು ಅಂತಲೇ ತುಂಬ ಸಲ ಇದು ಮಾಡ್ತಾರೆ. ಅದು ಎಲ್ಲ ಒಂದು ಕಡೆ ಚಂದ್ರಪ್ರಭಾ ಅವ್ರಿಗೆ ಎಫೆಕ್ಟ್ ಆಗ್ತದೆ ಅಂತ ನನ್ನ ಅನಿಸಿಕೆ. ನೋಡೋಣ, ಆದಷ್ಟು ಬೇಗ ಇದೆಲ್ಲ ಮುಗಿದು ಆಮೇಲೆ ಅವರು ನಿಜವಾದ ಟ್ಯಾಲೆಂಟ್ನ ತೋರಿಸ್ತಾರೆ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಚಂದ್ರಪ್ರಭಾ ಅವರು. ಆ್ಯಂಡ್ ಇದಾದಮೇಲೆ ಅಭಿಷೇಕ್ ಮತ್ತು ಅಶ್ವಿನಿ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ. ಆ್ಯಂಡ್ ಇವಾಗ ಅವ್ರಿಗೆ ಅರ್ಥ ಆಗ್ತಿದೆ ತಾವೇನು ಮಾಡ್ತಾ ಇಲ್ಲ, ಸೊ ಬೇರೆಯವರೆಲ್ಲ ಹೈಲೈಟ್ ಆಗ್ತಿದ್ದಾರೆ, ನಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಬರ್ತಿಲ್ಲ ಅಂತ ಇವಾಗ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಹಾಗೆ ಗ್ರ್ಯಾಂಡ್ ಓಪನಿಂಗ್ ಎಲ್ಲ ಆದಮೇಲೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ರು ಕೆಲವು ವ್ಯಕ್ತಿಗಳಿಗೆ. ಅಂಥದ್ರಲ್ಲಿ ಇವರು ಇಬ್ಬರು ಕೂಡ ಮೇನು ಅಂತಲೇ ಹೇಳ್ಬೋದು. ಇವರಿಬ್ಬರ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಇತ್ತು. VTL ಆಗ್ತಲ್ಲ, ಅದಾದಮೇಲೆ ಇವ್ರ ಮಾತುಗಳನ್ನ ಕೇಳಿ ಇವರಿಬ್ಬರು ಸಖತ್ ಗೇಮ್ಗಳಾಗ್ತಾರೆ, ಸಖತ್ತಾಗಿ ಆಟ ಆಡ್ತಾರೆ, ನಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಇವರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಆದರೆ ನೀವು ಎಪಿಸೋಡ್ ನೋಡಿದ್ರೆ ಅವ್ರದ್ದಾಯ್ತು, ಅವ್ರ ಕೆಲಸ ಆಯಿತು, ಮುಗೀತು, ಇನ್ನೇನು ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ. ಸೊ ಇವರಿಬ್ಬರು ಜೊತೆಲಿರ್ತಾರೆ, ಅವರಿಬ್ಬರೇ ಜೊತೆಲಿರ್ತಾರೆ, ಅಷ್ಟಿಗೆ ಮುಗಿತಿದೆ ಅನ್ನೋ ರೀತಿ ಫೀಲ್ ಕೊಡ್ತಾರೆ ಅಂಥದ್ದು. ಇದು ಎಷ್ಟೋ ಜನಕ್ಕೆ ಸ್ವಲ್ಪ ಬೇಜಾರಾಗ್ತದೆ. ನನಗೂ ಪರ್ಸ್ನಲಿ ಇವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಬಿಕಾಸ್ ಅವರಿಬ್ಬರು ಕೂಡ ಕೆಪಾಸಿಟಿ ಇರುವಂಥ ಸ್ಪರ್ಧಿಗಳು. ಬಟ್ ಎಲ್ಲೋ ಒಂದು ಕಡೆ ಇಬ್ಬರೇ ಇರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವ್ರ ಕಡೆಯಿಂದ ಏನೂ ಕಾಂಟ್ರಿಬ್ಯೂಷನೇ ಬರ್ತಿಲ್ಲ ಅನ್ನೋ ಫೀಲ್ ಸಿಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಬೇಗ ಓಪನ್ ಅಪ್ ಆಗಿ ಅವರಿಂದ ಕಂಟೆಂಟ್ ಮೇಲೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಇದಾದಮೇಲೆ ಒಂದು ಏನು ಅಂದರೆ ಅಲ್ಲಿ ಜಗಳದ ವಿಷಯ ಕೂಡ ಬರುತ್ತೆ. ಸೊ ಅದೆಲ್ಲ ಮಾತುಕತೆ ನೋಡ್ತಿರ್ಬೇಕಾದ್ರೆ ಖಂಡಿತವಾಗ್ಲೂ ಇನ್ನು ಮುಂದೆ ಇವರೆಲ್ಲ ಜಗಳ ಮಾಡಿಕೊಂಡು ಹೈಲೈಟ್ ಆಗೋ ಕೆಲಸಗಳು ಕೂಡ ಆಗ್ಬೋದೇನೋ ಅಂತ ಅನಿಸುತ್ತೆ. ಸೊ ಗೊತ್ತಿಲ್ಲ. ಸೊ ನೋಡುವ ಏನಾಗುತ್ತೆ ಈ ಕತೆ ಅಂತ. ಆ್ಯಂಡ್ ಇದಾದಮೇಲೆ ಬಿಗ್ ಬಾಸ್ ಅವರು ರಿವೀಲ್ ಮಾಡ್ತಾರೆ ಫೈನಲ್ ಕಂಟೆಂಡರ್ ಆಗಿ ಸತೀಶ್ ಅವರು ಮತ್ತು ಚಂದ್ರಪ್ರಭಾ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದು ಯಾರಪ್ಪ ಅಂದರೆ ಅವರಿಬ್ಬರು ಕೂಡ. ಏನೂ ಹಾಗೆ ಎಲ್ಲ ನಮ್ಗೆ ಗೊತ್ತೇ ಇಲ್ಲ, ಅದು ಹೆಂಗಾಯಿತು ಅಂತಲೇ ಗೊತ್ತಿಲ್ಲ ಅನ್ನೋ ರೇಂಜ್ಗೆ ಬಿಲ್ಡಪ್ನ ಕೊಟ್ಟರು. ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರಪ್ಪ ಇಬ್ಬರೂ. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಜಂಟಿ ಟೀಮ್ ಅವರು ಒಂದು ಕೋಪ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ಒಂಟಿ ಟೀಮ್ ಅವರು ಕ್ಲೀನ್ ಮಾಡ್ತಾಯಿಲ್ಲ ಅಂತ. ಆ್ಯಕ್ಚುಲಿ ಇದನ್ನು ನೀವು ಮೊನ್ನೆ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ಇವರಿದ್ದಾರಲ್ಲ ಮಂಜು ಅಕ್ಕ, ಅವರು ಕೂಡ ಹೇಳ್ತಿರ್ತಾರೆ ನಾವು ಕ್ಲೀನಾಗಿ ಇಟ್ಕೋತಿಲ್ಲ ಅನ್ನೋದು ಕೂಡ ಬರ್ತಿರುತ್ತೆ. ಸೊ ಅದು ಇಲ್ಲಿ ಒಂದು ಕಂಪ್ಲೇಂಟ್ ಆಗಿರೋದು ಸತ್ಯನೇ. ಏನೋ ಟಾರ್ಗೆಟ್ ಮಾಡಬೇಕು ಅಂತೆಲ್ಲ ಏನು ಮಾತಾಡಿಲ್ಲ, ಕ್ಲೀನಾಗಿ ಇಟ್ಕೋತಿಲ್ಲ ಮನೇನ ಅನ್ನೋದು ಸತ್ಯನೇ. ಸೊ ಹಾಗಾಗಿ ಅವರು ಸ್ವಲ್ಪ ಕೋಪ ಮಾಡ್ಕೊಂಡು ಗರಂ ಆಗಿರ್ತಾರೆ. ಸೊ ಹಾಗಾಗಿ ಅವಾಗ ಏನು ಮಾಡ್ತಾರೆ ಅಂದರೆ ಮಾತುಕತೆ ನಡೆಸ್ತಿರ್ಬೇಕಾದ್ರೆ ಹೋಗಿ ಹೇಳ್ಬೇಕು ಅಂತ ಅಂದ್ಕೊಂಡಾಗ ಇಲ್ಲಿ ಕೆಲವೊಬ್ಬರು ಏನು ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಅನಿಸಿದ್ದನ್ನು ಬೇರೆಯವ್ರ ಮುಖಾಂತರ ಎಡಿಸುವಂಥದ್ದು. ಆ ಕೆಲಸ ಜಾಸ್ತಿ ಯಾರು ಮಾಡ್ತಿದ್ದಾರೆ ಅಂದರೆ ಸುಧೀರ್ ಅವ್ರು ಮಾಡ್ತಿದ್ದಾರೆ. ಸೊ ಕಾಕ್ರೋಚ್ ಸುಧೀರ್ ಅವರು ಮೈಂಡ್ ಗೇಮ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅವ್ರು ಆ್ಯಕ್ಚುಲಿ ತುಂಬ ಕೆಟ್ಟವ್ರಾಗಿ ಇಷ್ಟಪಡಲ್ಲ, ಬೇರೆಯವ್ರನ್ನ ಕೆಟ್ಟವ್ರು ಮಾಡ್ತಿದ್ದಾರೆ. ಅವ್ರಿಗೆ ಅನಿಸಿದ್ದನ್ನ ತಾವು ಹೇಳಲ್ಲ, ಬೇರೆಯವ್ರ ಕಡೆ ಹೇಳ್ಸುವಂಥದ್ದು. ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋ ಫೀಲ್ ಆಗ್ತಾಯಿತ್ತು. ಅಲ್ಲಿ ಬೇರೆಯವ್ರನ್ನ ಹೇಳಿ ಹಂಗೇಡಿ ಅಂತ ಹೇಳಿ ಹೋಗಿ ಮಾತಾಡಿನೋಂಥದ್ದು ಇದನ್ನೆಲ್ಲ ಮಾಡ್ತಾರೆ. ಫಿಟ್ಟಿಂಗ್ ಚೆನ್ನಾಗಿರ್ತಿದ್ದಾರೆ ಅಂತಲೇ ಹೇಳ್ಬೋದು. ನೋಡುವ ಯಾವಾಗ ಅದಕ್ಕೆ ಅವ್ರು ಇರುತ್ತೆ ಅನ್ಕತೆ ಗೊತ್ತಿಲ್ಲ, ಕಾದು ನೋಡಬೇಕು. ಆ್ಯಂಡ್ ಇದೆಲ್ಲ ಆದಮೇಲೆ ಅಭಿಷೇಕ್ ಅವರು ಕೂಡ ಕಿರ್ಚಾಡ್ತಾರೆ. ಸೊ ಹೇಳೋದನ್ನೇ ಆಲ್ಮೋಸ್ಟ್ ನಾರ್ಮಲಾಗಿ ಹೇಳ್ಬೋದಾಗಿತ್ತು, ಬಟ್ ಅವ್ರು ಹೇಳುವಂಥ ವಿಧಾನ ತಪ್ಪಾಗಿ ಅನಿಸ್ತು. ಬಟ್ ಅದು ಯಾವ ರೀತಿ ಕನೆಕ್ಟ್ ಆಗ್ಬಿಡ್ತು ಅಂದರೆ ಅಶ್ವಿನಿ ಮತ್ತು ಅಭಿಷೇಕ್ ಅವರು ಇಬ್ಬರು ಕೂಡ ಮಾತಾಡ್ತಾ ಕೂತಿರಲ್ಲ, ಅಲ್ಲಿ ಆ ವಿಷಯ ಏನಾದ್ರು ಇಂಪ್ಯಾಕ್ಟ್ ಆಯಿತಾ ಅಭಿಷೇಕ್ ಮೇಲೆ, ಅಥವಾ ಅದೊಂದು ಏನಾದ್ರು ಬೇಕು ಅಂತ ಮಾಡಿದ್ದಂಥದ್ದು ಹೈಲೈಟ್ ಆಗೋಸ್ಕರ ಅನ್ನೋ ಫೀಲ್ ಕೊಟ್ಬಿಡ್ತು. ಹೇಳ್ಬೋದಾಗಿತ್ತು. ಅದನ್ನು ಕಿರ್ಚ್ಕೊಂಡು ಹೇಳ್ತಿರೋದು ಎಲ್ಲರಿಗೂ ಕೇಳಿಸ್ಲಿ ಅಂತ ವಾದ ಮಾಡಿದ್ರು. ಸೊ ಅದು ಕೂಡ ಅವ್ರ ಪಾಯಿಂಟ್ ಕೂಡ ರೈಟ್ ಇದೆ. ಆ ಥರನೂ ಯೋಚನೆ ಮಾಡ್ಬೋದು, ಬರೀ ಹಿಂಗೆ ಯೋಚನೆ ಮಾಡಬೇಕು ಅಂತೇನಿಲ್ಲ. ಬಟ್ ಏನಾದರೆ ತಾಳ್ಮೆಯಿಂದ ಕೂಡ ಹೇಳ್ಬೋದಾಗಿತ್ತು. ಯಾರೂ ಹೇಳೋಕ್ಕೆ ರೆಡಿ ಇಲ್ಲ. ಆ್ಯಂಡ್ ಎಲ್ಲರೂ ಕೂಡ ಹೈಲೈಟ್ ಆಗೋದಕ್ಕೂ ಕೂಡ ಸ್ವಲ್ಪ ಟ್ರೈ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ನಿನ್ನೆ ಕಿರ್ಚಾಟ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಸ್ಪಂದನ ವರ್ಸಸ್ ಅಂದರೆ ಇವರು ಸ್ಪಂದನ ಮತ್ತು ಸ್ಪಂದನ ಸೋಮಣ್ಣ ವರ್ಸಸ್ ಅಭಿಷೇಕ್ ಕೂಡ ಒಂದಿಷ್ಟು ಮಾತುಕತೆ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಅಭಿಷೇಕ್ ವರ್ಸಸ್ ಸ್ಪಂದನ ಆದಮೇಲೆ ಅಭಿಷೇಕ್ ವರ್ಸಸ್ ಇವರಿದಾರಲ್ಲ ಸತೀಶ್, ಅವ್ರದ್ದು ಒಂದಿಷ್ಟು ಆಗುತ್ತೆ. ಅದಾದಮೇಲೆ ತಿರ್ಗಾ ರಶಿಕಾ ವರ್ಸಸ್ ಅಭಿಷೇಕ್ ಕೂಡ ಆಗುತ್ತೆ. ರಶಿಕಾ ಅಂದರೆ ಏನಕ್ಕೆ ಇಷ್ಟೊಂದು ಕಿರ್ಚಿದೆ ಅದನ್ನು ನಾನು ತಾಳ್ಮೆಯಿಂದ ಹೇಳೋ ಅನ್ನೋ ರೀತಿ ಇದು ಮಾಡ್ತಾರೆ. ಬಟ್ ಇಷ್ಟೆಲ್ಲ ಆಗಿದ್ದು ಬೆಳಗ್ಗೆ ಎಪಿಸೋಡ್ ರಿವ್ಯೂ ಮಾಡಬೇಕಾದ್ರೆ ನನಗೆ ವಿಡಿಯೋ ನೋಡ್ಕೊಂಡು ಪಾಯಿಂಟ್ ಮಾಡ್ಕೊತಿದ್ದಾನೆ. ಆವಾಗ ನೆನ್ನೆ ಎಪಿಸೋಡಲ್ಲಿ ಇತ್ತು ಓಕೆನದು. ಬೆಳಗ್ಗೆ ಎಪಿಸೋಡ್ ರಿವ್ಯೂ ಮಾಡ್ಬಿಟ್ಟು ಎಪಿಸೋಡ್ ನೋಡಿದ್ರೆ ಆ ಸೀನ್ ಅಷ್ಟು ಕೂಡ ಡಿಲೀಟ್ ಆಗಿದೆ.
ಯಾಕೆ ಹಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಜಗಳ ಆಗಿದ್ದನ್ನ ಕಟ್ ಮಾಡಬೇಕು ಅಂತನಾ, ಅಥವಾ ಕೆಲವೊಬ್ಬರನ್ನ ಒಳ್ಳೆಯವ್ರು ಮಾಡಬೇಕು ಅಂತನಾ, ಅಥವಾ ಅವ್ರು ಗಲಾಟೆ ಮಾಡಿಲ್ಲ ಅನ್ನೋ ರೀತಿ ತೋರಿಸೋಕ್ಕೆ ಪೋರ್ಟ್ರೇಟ್ ಮಾಡ್ತಿದ್ದಾರೆ, ಏನು ಕತೆ ನನಗಂತೂ ಐಡಿಯಾ ಇಲ್ಲ. ಬಟ್ ಅದು ಸ್ವಲ್ಪ ವಿಚಿತ್ರ ಅಂತ ಅನಿಸ್ತು. ಇವಾಗ ಏನಾದ್ರು ಹಾಕಿದ್ದಾರೆ ಏನು ಕತೆ ಗೊತ್ತಿಲ್ಲ. ಬಟ್ ನಾನು ಬೆಳಿಗ್ಗೆ ಪೋಸ್ಟ್ ಆದಾಗ ಅದು ಸೀನ್ಗಳು ಕಂಪ್ಲೀಟ್ ಇರಲಿಲ್ಲ. ಸೊ ಇರಲಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅನ್ನೆಸೆಸರಿ ಅಂತ ಅನಿಸ್ತು. ಬಟ್ ವಿಷಯ ಸರಿ ಇತ್ತು, ಯಾಕಂದ್ರೆ ಕ್ಲೀನಾಗಿ ಇಟ್ಕೊಳ್ಳಿ ಅನ್ನೋದು ಹೇಳೋಂಥದ್ದು ಸರಿ ಇತ್ತು. ಇದೆಲ್ಲ ಆಗುತ್ತೆ, ಹೇಳೋದನ್ನೇ ಸ್ವಲ್ಪ ತಾಳ್ಮೆಯಿಂದ ಹೇಳಿದರೆ ಏನು ಅಂಥ ದೊಡ್ಡ ಪ್ರಾಬ್ಲಮ್ ಆಗ್ತಿಲ್ಲ, ಡಿಫ್ರೆನ್ಸ್ ಇರ್ತಿಲ್ಲ ಅಂತ ಅನಿಸ್ತು. ಯಾಕಂದ್ರೆ ಎಲ್ಲ ಅವ್ರವ್ರವ್ರೆ ಅಲ್ವಾ, ಅವರೇ ಕರೆದ್ಬಿಟ್ಟು ಮಾತಾಡಿದ್ರು ಮುಗ್ದೋಗ್ತಿತ್ತು. ಬಟ್ ಏನು ಮಾಡೋಣ, ಗೇಮ್ ಹೋಗ್ತಾ ಹೋಗ್ತಾ ಹಿಂಗೇ ಡಿಫ್ರೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಇದೆಲ್ಲ ಆದಮೇಲೆ ನಮ್ಮ ರಾಜ ಮತ್ತು ಅಶ್ವಿನಿ ಅವರು ಸೇವಕರನ್ನ ಕುಣಿಸ್ಕೊಂಡು ಮಾತಾಡೋಕ್ಕೆ ಕುಣಿಸ್ಕೋತಾರೆ. ಅದು ನನಗೇನು ತಪ್ಪು ಅಂತ ಅನಿಸ್ತಿಲ್ಲ. ಆ್ಯಕ್ಚುಲಿ ಇನ್ನೊಂದು ಏನಂದರೆ ಅಶ್ವಿನಿ ಮೇಡಮಿಂದ ಕೂಡ ತುಂಬ ಕಂಟೆಂಟ್ ಸಿಗ್ತದೆ ನಮಗೆ, ಓಕೆನಾ. ಈ ಸೀಸನ್ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಇವರು ಕೂಡ ಕಾರಣ, ಇವರಿಂದನೂ ಕೂಡ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ. ಜೊತೆಗೆ ಅವರು ಒಂದು ಕ್ಯಾರೆಕ್ಟರ್ ಒಳಗಿದ್ದಾರೆ. ಏನಪ್ಪ ಅಂದರೆ ನಾನು ರಾಜ ಮಾತೆ, ನಾನು ಅರಸರು, ನಾವು ಇಲ್ಲಿ ಇವರ ಸೇವಕರ ಕೈ ಕೆಲಸ ಮಾಡಿಸ್ಬೇಕು ಅನ್ನೋ ಒಂದು ಇದರಲ್ಲಿದ್ದಾರೆ ಕ್ಯಾರೆಕ್ಟ್ರಲ್ಲಿ. ಆ ಕ್ಯಾರೆಕ್ಟ್ರನ್ನ ನಿಭಾಯಿಸ್ತಿದ್ದಾರೆ. ಆ ಕ್ಯಾರೆಕ್ಟರ್ ಬಿಟ್ಟಾಗ ಹೇಗಿರ್ತಾರೆ ಅಂತ ಕಾದು ನೋಡ್ಬೇಕು ನಾವು. ಬಟ್ ಇವಾಗ ಅವ್ರು ಏನು ಕುಣಿಸ್ಕೊಂಡು ಮಾತಾಡ್ತಾಯಿದ್ರು ಅದು ತಪ್ಪಲ್ಲ. ಅವ್ರು ಹೇಳಿದಂಥ ಪಾಯಿಂಟ್ಗಳೇನಿದೆ ಅದು ಏನು ಒಂದು ಅರಸರು ಮತ್ತು ಅರಸರು ಮತ್ತು ಸೇವಕರು ಅಂತ ಇದೆ, ಆ ಕಾನ್ಸೆಪ್ಟ್ ತಕ್ಕಂತೆ ಅವ್ರು ಮಾತಾಡ್ತಿದ್ರು. ಅದು ನನಗೇನು ರಾಂಗ್ ಅಂತ ಅನಿಸ್ತಿಲ್ಲ. ಆ ಪಾತ್ರದಲ್ಲಿ ಇತ್ಕೊಂಡು ಮಾತಾಡಿದ್ರು ಕೂಡ ರಾಂಗ್ ಅಲ್ಲ ಅಂತಲೂ ನಂಗೆ ಅನಿಸುತ್ತೆ. ಆದರೆ ಯಾವಾಗ ತಪ್ಪಾಗಿ ಸ್ಟಾರ್ಟ್ ಆಯಿತು ಅಂದರೆ ಅದು ಅಲ್ಲಿ ಇವ್ರು ಕೂತಿರ್ತಾರೆ, ಕಾವ್ಯ ಮತ್ತು ಯಾರು ನಮ್ಮ ಗಿಲ್ಲಿ, ಇವರೆಲ್ಲ ಕೂತಿದ್ದಾಗ ಎಲ್ಲರೂ ಕೂತಿರ್ತಾರೆ. ಕಾವ್ಯರು ಕೂಡ ಇರ್ತಾರೆ. ಕಾವ್ಯವ್ರು ನೋಡಿಬಿಟ್ಟು ನಾನೊಂದು ಫೋಟೋ ಹಾಕ್ತೀನಿ ನೋಡಿ. ಈ ಫೋಟೋ ನೋಡಿದಾಗ ಕಾವ್ಯವ್ರ ಕಡೆಯಿಂದ ಏನಂತ ರಿಯಾಕ್ಷನ್ ಕಾಣಿಸಲ್ಲ, ಓಕೆನಾ. ಸೊ ಇದನ್ನು ಬಿಟ್ಟು ಅವ್ರು ಹೇಳೋವಂಥದ್ದು ಏನಂದರೆ ನೀವು ಹಂಗೆ ಹಿಂಗೆ ನೋಡ್ತೀರ ಅಂತ ಕೂಡ ಬರುತ್ತೆ ಕಂಪ್ಲೇಂಟು. ಬಟ್ ಏನಂದರೆ ಯಾರು ಹೆಂಗಾರ ನೋಡ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ. ಸೊ ಕೇಳಿಸ್ಕೊತಿದ್ದಾರಲ್ವ, ಅಷ್ಟು ಸಾಕು ಅಂತ ಅನಿಸುತ್ತೆ. ಇವ್ರ ಕಣ್ಣು ಯಾಕೆ ಯಾವಾಗಲೂ ಅವ್ರ ಮೇಲೆ ಇರುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಯಾಕೆ ಅಂತ ನನಗೂ ಐಡಿಯಾ ಇಲ್ಲ. ಜೊತೆಗೆ ಅಲ್ಲಿ ಏನು ಅಶ್ವಿನಿ ಮೇಡಮ್ ಅವರಿದ್ದರು, ನನ್ನ ಕಣ್ಣು ನೋಡಿಕೊಂಡೇ ಇರಬೇಕು ಅಂದರೆ ಆರ್ಡ್ರ್ ಮಾಡೋ ರೀತಿ ಹೇಗೆ ಅನಿಸ್ಬಿಡುತ್ತೆ ಅಂದರೆ ಏನು ಕಟ್ಟಾಳ್ತವ್ರೆ ಇವರು ಅನ್ನೋ ರೇಂಜಿಗೆ ಫೀಲ್ ಕೊಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದು ಕೂಡ ಆಯಿತು ಅಲ್ಲಿ. ಸೊ ಸ್ವಲ್ಪ ವಾಗ್ವಾದ ಆಯಿತು. ನಾನು ಅದ್ರ ಬಗ್ಗೆ ಕೂಡ ವೀಡಿಯೋದಲ್ಲಿ ಮಾತಾಡಿದ್ದೆ, ಪ್ರಮೋದಲ್ಲಿ ಕೂಡ ತುಂಬ ವಿಷಯ ಮಾತಾಡಿದ್ದೀನಿ. ಅದರಲ್ಲಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಡೀಟೇಲಾಗಿ. ಸೊ ಅದು ಎಲ್ಲೋ ಒಂದು ಕಡೆ ಬೇಜಾರಾಯ್ತು ನನಗೆ. ಎಲ್ಲ ಗುರು ಈ ಲೆವೆಲ್ಗೆ ಡಾಮಿನೇಟ್ ಮಾಡೋಕೆ ಹೋಗ್ತಾರಲ್ಲ ಅಂತ. ಆ್ಯಂಡ್ ಇದ್ರ ಜೊತೆಗೆ ಗಿಲ್ಲಿ ತುಂಬ ಸಪೋರ್ಟಿವ್ ನಿಂತ್ಕೊಂಡ್ರು ಕಾವ್ಯವ್ರಿಗೆ. ನಂಗೆ ಅದೊಂದು ತುಂಬ ಇಷ್ಟ ಆಗುತ್ತೆ. ಗಿಲ್ಲಿಗೆ ಹೇಗೆ ಕಾವ್ಯರು ತುಂಬ ಸಪೋರ್ಟಿವ್ ಆಗಿದ್ದಾರೋ ಅದೇ ರೀತಿ ಕಾವ್ಯವ್ರಿಗೆ ಗಿಲ್ಲಿ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವರಿಬ್ಬರು ಕಾಂಬೋ ಮಸ್ತಿದೆ ಅಂತಲೇ ಹೇಳ್ಬೋದು. ಸೊ ನೋಡುವ. ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಇವ್ರು ಬರ್ತಾರೆ, ಧ್ರುವ ಅಂತೂ ಕೂಡ. ಸೊ ಅವ್ರಿಗೂ ಕೂಡ ಸಖತ್ತಾಗಿ ಉರ್ಸೋದು ಯಾರಪ್ಪ ಅಂದರೆ ನಮ್ಮ ಗಿಲ್ಲಿನೇ. ಆ್ಯಂಡ್ ಗಿಲ್ಲಿ ಇದೆಲ್ಲ ಆದಮೇಲೆ ಒಂದು ವರ್ಡ್ ಯೂಸ್ ಮಾಡ್ತಾರೆ ಇವರು ಅಶ್ವಿನಿ ಮೇಡಮ್, ಈಗೋ ಬಿಡಬೇಕು ಅಂತ. ಈಗೋ ಇದ್ರೆ ಹಿಂಗೆ ಅನ್ನೋ ರೀತಿ. ಆ್ಯಕ್ಚುಲಿ ನನಗೆ ಇಬ್ಬರಲ್ಲಿ ಈಗೋ ಕಾಣಿಸ್ಲಿಲ್ಲ, ಇವರಲ್ಲಿ ಈಗೋ ಜಾಸ್ತಿ ಕಾಣಿಸ್ತಾಯಿತ್ತು. ಆ ಈಗೋ ತುಂಬ ಹರ್ಟ್ ಆಗ್ತಿತ್ತು ಅಂತ ಅನಿಸ್ತಿತ್ತು. ಅದರಿಂದನೇ ಅಷ್ಟೆಲ್ಲ ರಿಯಾಕ್ಷನ್ ಕೊಡ್ತಿದ್ದಾರೆ ಅಂತ ಕೂಡ ಅನ್ಸೋಕ್ಕೆ ಫೀಲ್ ಆಗ್ತಿತ್ತು. ಬಟ್ ಏನೇ ಇದ್ರೂ ಕೂಡ ಅದು ಅಶ್ವಿನಿ ಮೇಡಮ್ ಅವರು ಆ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡು ಸುಮ್ಮನಾಗಬೇಕಷ್ಟೇ. ಬಟ್ ನೋಡುವ ಏನಾಗುತ್ತೆ ಮುಂದೆ ಅಂತ, ಓಕೆನಾ. ಇದೆಲ್ಲ ಆದಮೇಲೆ ಗಿಲ್ಲಿ ಅಲ್ಲಿರುವಂಥ ಅರಸರಿಗೆಲ್ಲರಿಗೂ ಕೂಡ ಸಖತ್ತಾಗಿ ಉರ್ಸಕ್ಕಂತೂ ಟ್ರೈ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿತ್ತು. ನಮ್ಮ ಲೈವಲ್ಲೂ ಕೂಡ ನೋಡೋದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಗಿಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ. ಜೊತೆಗೆ ಯಾರು ಹೇಳಿದ್ನೂ ಕೂಡ ತುಂಬ ಅವ್ರು ಹೇಳ್ದಂಗೆ ಕೇಳ್ತಾ ಕೂತ್ಕೊಳ್ಳಲ್ಲ. ಒಂದಿಷ್ಟು ಫನ್ ಅಂತೂ ಕ್ರಿಯೇಟ್ ಮಾಡ್ತಿರ್ತಾರೆ. ಅದಕ್ಕೇ ಈ ಸೀಸನ್ ಸ್ವಲ್ಪ ನಮ್ಗೆ ಇಷ್ಟ ಕೂಡ ಆಗ್ತಿರೋಂಥದ್ದು. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ನಮ್ಮ ಸುಧೀರ್ ಅವ್ರು ಏನು ಮಾಡ್ತಾರೆ ಅಂದರೆ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಚೇಂಜ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಹಾಕಿ ಅಂತ ಕೂಡ ಹೇಳ್ತಾರೆ. ನನಗೆ ಇಲ್ಲಿ ಒಂದು ಬೇಜಾರಾಗಿದ್ದೇನೆಂದರೆ ಇವರ ಮನಸ್ಥಿತಿಗಳು ಯಾವ ರೀತಿ ಇದೆ ಅಂತ. ಅಲ್ಲ, ಅವರು ಯಾವುದೋ ಡಿಪಾರ್ಟ್ಮೆಂಟಲ್ಲಿ ಏನೇ ಇರಲಿ ಕೆಲಸ ಮಾಡ್ತಿದ್ದಾರೆ, ಓಕೆನಾ. ಟಾಯ್ಲೆಟ್ ಅಂದರೆ ಅಷ್ಟು ಚೀಪ್ ಅಂತನಾ ಅಥವಾ ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ ನನಗೆ ಐಡಿಯಾ ಇಲ್ಲ, ಓಕೆನಾ. ಆದರೆ ಸುಧೀರ್ ಅವ್ರು ಹೇಳುವಂಥದ್ದು ಅವ್ರನ್ನ ಟಾಯ್ಲೆಟ್ ಕ್ಲೀನಿಂಗ್ ಹಾಕಿ ಅಂತ ಸಜೆಷನ್ ಕೊಡ್ತಾರೆ. ಯಾರಿಗೆ? ರಾಜಮಾತೆಗೆ. ಅವರು ಹೌದು ಅಲ್ಲಿಗೆ ಹಾಕಬೇಕು ಅಂತ ಇವರು ಕೂಡ ಹಾಕ್ತಾರೆ. ಬಟ್ ನಾನು ಅಂದ್ಕೊಳ್ಳೋಂಥದ್ದು ಅಲ್ಲೆಲ್ಲ ಇರೋವಂಥ ವ್ಯಕ್ತಿಗಳು ಕೇಳೋಂತೇನೆಂದರೆ ಅಲ್ಲಿಗೆ ಹಾಕಬೇಕು, ಅಲ್ಲಿ ಹಾಕಿ ಅವರು ಕಷ್ಟಪಡೋದನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಥಿತಿಲಿ ಇದ್ದೀರಲ್ಲ, ಇದು ಎಷ್ಟು ಮಟ್ಟಕ್ಕೆ ಸರಿ? ಇದು ಓಕೆನಾ ನಿಮಗೆ ಅನ್ನೋವಂಥದ್ದು ಬರುತ್ತೆ. ಆ ಪಾತ್ರದ ಇದ್ಕೊಂಡು ಹಂಗೆ ಆಡ್ತಿದ್ರು ಅಥವಾ ನಿಮ್ಮ ನಿಜವಾದ ಕ್ಯಾರೆಕ್ಟ್ರೇ ಅದ ಅಥವಾ ಅವ್ರ ಮೇಲೆ ಏನೋ ಸ್ವಲ್ಪ ಕೋಪ ಉರಿ ಏನಾರು ಇದೆಯಾ, ಏನು ಕತೆ ಐಡಿಯಾ ಇಲ್ಲಪ್ಪ. ಬಟ್ ನನಗಂತೂ ಸ್ವಲ್ಪ ಇಷ್ಟ ಆಗಿಲ್ಲ ಅದು. ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿ ಅವ್ರು ಅಲ್ಲಿ ಕೆಲಸ ಮಾಡೋದನ್ನ ನೋಡೋಂಥದ್ದು ಇದೆಯಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡು ಬೇರೆ ನೋಡ್ತಾರಲ್ಲ, ಅದೆಲ್ಲ ನೋಡಿದಾಗ ಇರಲಿ ಗುರು ಅಂತ ಅನಿಸ್ತು, ಓಕೆನಾ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಸದ್ಯಕ್ಕೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಅರಸರು ವರ್ಸಸ್ ಸೇವಕರು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಒಂಟಿ ಮತ್ತು ಜಂಟಿ ಅನ್ನೋದು, ಓಕೆನಾ. ಸೊ ಅರಸರು ಮತ್ತು ಸೇವಕರು ಅಂತ ಇರುವಾಗ ಮೇ ಬಿ ಅವರು ಆ ಪಾತ್ರದಲ್ಲಿ ಇಟ್ಕೊಂಡು ಕೂಡ ಆ ಥರ ಮಾಡ್ತಾ ಇರ್ಬೋದು ಅಂತ ಕೂಡ ಅನಿಸುತ್ತೆ, ಓಕೆನಾ. ಸೊ ಹಾಗಾಗಿ ಇವೆಲ್ಲ ರಾಂಗಾಗಿ ಜಡ್ಜ್ ಮಾಡೋದು ಕೂಡ ಬೇಡ ಅಂತ ಅನಿಸುತ್ತೆ. ಬಟ್ ಏನಂದರೆ ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ ನಮಗೆ ನಿಜವಾಗ್ಲೂ ಇವರು ಈ ಪಾತ್ರದಲ್ಲಿ ಮಾತ್ರ ಹೆಂಗಿದ್ದಾರಾ ಅಥವಾ ಇವರು ನಿಜವಾದ ಕ್ಯಾರೆಕ್ಟರ್ ಹಿಂಗಿದ್ದು ಈ ಪಾತ್ರ ಹೆಂಗೋ ಸಿಕ್ಕಿದೆ, ಇದ್ರ ಮುಖಾಂತರ ನಾವು ಹಿಂಗೆ ಎಲ್ಲ ಮಾಡೋಣ ಅನ್ನೋ ಒಂದು ಮನಸ್ಥಿತಿಲಿ ಇದ್ದಾರಾ, ಏನು ಕತೆ. ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ, ಆವಾಗ ಜಡ್ಜ್ ಮಾಡೋಣ. ಸೊ ಅಲ್ಲಿವರೆಗೆ ರೆಸ್ಪೆಕ್ಟ್ ಮಾಡೋಣ ಈ ಒಂದು ಕ್ಯಾರೆಕ್ಟರ್ಗೆ, ಓಕೆನಾ. ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ
ಅವರು ಸಿಕ್ಕಿರುವಂಥ ಪನಿಷ್ಮೆಂಟ್ನೂ ಕೂಡ ಅಂದರೆ ಟಾಯ್ಲೆಟ್ ಕ್ಲೀನ್ ಮಾಡೋದನ್ನು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಇನ್ನೊಬ್ರಿಗೆ ಏನು ಟಾರ್ಚರ್ ಆಗಲಿ ಅಂದ್ಬಿಟ್ಟು ಕೊಟ್ಟಿದ್ರು, ಅವ್ರು ಕಷ್ಟಪಡಲಿ ಅಂದ್ಬಿಟ್ಟು ಕೊಟ್ಟಿದ್ರು, ಅವ್ರಿಗೇ ಉರಿಸ್ತಾ ಅಂದರೆ ಅಶ್ವಿನಿ ಮೇಡಮ್ಗೆ ಉರಿಸ್ತಾ ಸಖತ್ತಾಗಿ ಅವರು ಎಂಟರ್ಟೈನ್ಮೆಂಟ್ ತೊಗೋತಾ, ಅಪೋಸಿಟ್ ಇರುವಂಥ ಅಲ್ಲಿರುವಂಥ ವ್ಯಕ್ತಿಗಳಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ, ಒಂದು ಸ್ವಲ್ಪ ಉರಿಸ್ತಾ ನಮಗೂ ಕೂಡ ಎಂಟರ್ಟೈನ್ಮೆಂಟ್ ಕೊಡ್ತಾ ಎಲ್ಲರಿಗೂ ಒಂದು ಸಕ್ಕತ್ತಾಗಿರೋ ಮನೋರಂಜನೆ ಕೊಡ್ತಾ ಹೋದರು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗುರು ಎಪಿಸೋಡು. ಆ ಮಾತುಗಳು, ಒಂದು ಪಂಚ್ ಲೈನ್ಗಳು ಆಗ್ಬೋದು, ಆ ರಿಯಾಕ್ಷನ್ಗಳು ಸಖತ್ತಾಗಿತ್ತು. ಜೊತೆಗೆ ಇಲ್ಲಿ ನನಗೆ ಪರ್ಸನಲಿ ತುಂಬ ಇಷ್ಟ ಆಗಿದ್ದೇನೆಂದರೆ ಗಿಲ್ಲಿ ಆಗ್ಬೋದು ಮತ್ತು ಕಾವ್ಯ ಆಗ್ಬೋದು, ಅವರಿಬ್ಬರು ಕೂಡ ಏನೋ ಒಬ್ರು ಇಷ್ಟ ಇಲ್ಲ ಅಂದ್ಬಿಟ್ಟು ಬೇರೆ ಥರ ಎಲ್ಲ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದರೆ ಡೈರೆಕ್ಟ್ ಎಲ್ಲೂ ಕೂಡ ಟಾಂಟ್ ಕೊಡದಂತೆ ಇಂಡೈರೆಕ್ಟಾಗಿ ಅದು ಕೂಡ ತಮಾಷೆಗೆ ಬರೋ ರೀತಿ ಮಾಡಿಕೊಂಡು ಅವರು ಫನ್ ತಗೊಂಡು ನಮಗೂ ಫನ್ ಕೊಟ್ಟು ಎಲ್ಲರಿಗೂ ಫನ್ ಕೊಡ್ತಾ ಚೆನ್ನಾಗಿ ನಿಭಾಯಿಸ್ತು ಅಂತ ಅನ್ನಿಸ್ತು. ಸಖತ್ತಾಗಿ ಒಂದು ಕಂಟೆಂಟ್ನ ಕೊಡ್ತಿದ್ದಾರೆ ಅಂತ ಅನಿಸಿದೆ, ಗುಡ್ ಅಂತ ಅನ್ನಿಸ್ತು. ಇದೆಲ್ಲ ಆಗುತ್ತೆ, ಇದೆಲ್ಲ ಆಮೇಲೆ ಮಾರ್ನಿಂಗ್ ಆಗುತ್ತೆ, ಇದಾಗಿ ಒಂದು ಸಖತ್ ಸಾಂಗು, ಸಖತ್ ಡ್ಯಾನ್ಸು. ಇದಾದಮೇಲೆ ತಿರ್ಗಾ ಮತ್ತೆ ಬೆಳಗ್ಗೆ ಆದಾಗಲೂ ಕೂಡ ಮತ್ತೆ ನಮ್ಗೆ ಯಾರು ಜಾಸ್ತಿ ಕಾಣಿಸ್ಕೋತಾರಪ್ಪ ಅಂದರೆ ಅಶ್ವಿನಿ ಮೇಡಮು, ಕಾವ್ಯ, ಗಿಲ್ಲಿ ಇವರೇ ಫುಲ್ ಅವಳಿ ಮಾಡಿ ಬಿಸಾಕ್ಬಿಟ್ರು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನೀವು ಈ ಸೀಸನ್ ನೋಡಿದ್ರೆ ಇವ್ರು ಮೂರೇ ಜನ ಮೊದಲು ಮೇನಾಗಿ ನಮ್ಗೆ ಹೈಲೈಟಾಗಿ ಕಾಣಿಸ್ತಿರೋದು. ಈಗ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಥವಾ ಹೈಲೈಟ್ ಅಂತ ಬಂದಾಗ ಪ್ರೋಮೋಗಳು ಕೂಡ ಫುಲ್ ಅವ್ರದ್ದೇನೆ. ಅದನ್ನು ಬಿಟ್ಟರೆ ಸ್ವಲ್ಪ ಧನುಷ್ ಅವರು ಆಗ್ಬೋದು, ಮಲ್ಲಮ್ಮ ಅವರು ಆಗ್ಬೋದು, ಧ್ರುವಂತ ಅವಾಗ ಗೇಮ್ ಇದು ಅನ್ನೋದಾಗ್ಬೋದು, ಹಿಂಗೆ ಸ್ವಲ್ಪ ಹೈಲೈಟ್ ಆಗ್ತಾ ಇರ್ತಾರೆ. ಬಟ್ ಅದನ್ನು ಬಿಟ್ಟರೆ ಮೇನಾಗಿ ಹೇಳುವಂಥ ಹಾಗೆ ಬೇರೆಯವ್ರು ಯಾರೂ ಕಾಣಿಸ್ಕೋತಿಲ್ಲ, ತುಂಬ ಸ್ಕ್ರೀನ್ ಸ್ಪೇಸ್ ಸಿಗ್ತಾಯಿಲ್ಲ ಅಂತಲೂ ಹೇಳ್ಬೋದು. ಸಿಗೋಕೆ ಇಲ್ಲಿ ಇವ್ರಿಗೆ ಬಿಡ್ತಾನೂ ಇಲ್ಲ ಅಂತ ಕೂಡ ಹೇಳ್ಬೋದು. ನೋಡೋಣ, ಆದಷ್ಟು ತಿದ್ಕೊಂಡ್ರೆ ಸರಿ ಮಾಡ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಈ ವಾರಕಥೆ ಕಿಚನ್ ಜೊತೆ ಎಪಿಸೋಡಲ್ಲಿ ಸಿಕ್ಕಾಬಟ್ಟೆ ಮಜಾ ಇರುತ್ತೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಇದೆಲ್ಲ ಆಗಬೇಕಾದ್ರೆ ನಮ್ಮ ಗಿಲ್ಲಿ ಅವರು ಕೂಡ ತಿರ್ಗ ರಾಜಮಾತೆ ಕೂರಿಸುವಂಥ ಕೆಲಸಗಳನ್ನ ಮಾಡ್ತಿರ್ತಾರೆ. ಆ್ಯಂಡ್ ಅಲ್ಲೂ ಕೂಡ ಒಂದು ಪಂಚ್ ಲೈನ್ಗಳು ಬರುತ್ತೆ. ಫಸ್ಟ್ ಫ್ಲೋರ್ ರಾಜಮಾತೆ ಇವೆಲ್ಲ ಹೆಂಗೆ ಹೊಡೆಯುತ್ತೆ ಗಿಲ್ಲಿಗೆ ಅಂತ ನಂಗೆ ದೇವನೇ ಗೊತ್ತಿಲ್ಲ. ಬಟ್ ನಿಜವಲ್ಲೂ ತುಂಬ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ. ತುಂಬ ಜನ ಕೆಲವೊಬ್ಬರು ಆ ವ್ಯಕ್ತಿನ ಸ್ವಲ್ಪ ಏಟ್ ಮಾಡೋದು ಕಾರಣ ಏನಪ್ಪ ಅಂದರೆ ಈ ಶೋಗಳಲ್ಲಿ ಸುಮ್ಮನೆ ಏನೋ ಒಂಥರ ಕ್ರಿಂಜ್ ಆಗಿರುತ್ತೆ ಹಾಗೆ ಅಂತ. ಬಟ್ ಆ್ಯಕ್ಚುಲಿ ಅದು ಸ್ಕ್ರಿಪ್ಟ್ ಇರೋದೇ ಹಾಗೆ, ಅದು ತಕ್ಕಂತೆ ಆ್ಯಕ್ಟ್ ಮಾಡ್ತಾಯಿದ್ರು. ಬಟ್ ಇಲ್ಲಿ ನಮಗೆ ನ್ಯಾಚುರಲಾಗಿ ಅವ್ರ ಆ್ಯಕ್ಟಿಂಗ್ ಮತ್ತು ಆ್ಯಕ್ಟಿಂಗ್ನಾಗ ಜೊತೆಗೆ ಅವ್ರು ನಿಜವಾದ ಜೀವನದಲ್ಲಿ ಎಷ್ಟೆಲ್ಲ ತಮಾಷೆ ಮಾಡ್ಕೊಂಡಿರ್ತಾರೆ ಅನ್ನೋದು ಗೊತ್ತಾಗ್ತಾಯಿದೆ. ಈ ಗಿಲ್ಲಿ ತುಂಬ ಜನಕ್ಕೆ ಇಷ್ಟ ಆಗ್ತಿದ್ದಾರೆ ಅಂತೂ ಖಂಡಿತವಾಗ್ಲೂ ನಾನು ಹೇಳ್ಬೋದು. ಇದಾದಮೇಲೆ ನಮ್ಮ ಮಲ್ಲಮ್ಮ ಕೂಡ ಕಣ್ಣೀರಾಗ್ತಾ ಇರ್ತಾರೆ. ಆ್ಯಂಡ್ ಅವ್ರನ್ನ ತುಂಬ ಚೆನ್ನಾಗಿ ಇಡೀ ಮನೆ ಕೇರ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಜೊತೆಗೆ ಅಲ್ಲಿ ನಮ್ಮ ಮಂಜು ಅಕ್ಕ ಮತ್ತು ರಾಶಿಕಾ ಶೆಟ್ಟಿ ಕೂಡ ಸಮಾಧಾನ ಮಾಡ್ತಿರ್ತಾರೆ. ಆ್ಯಂಡ್ ಇವರಿಬ್ಬರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಬೆರೀತಾ ಇದ್ದಾರೆ, ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಆದರೆ ಇವರಿಂದ ಮೇನ್ ಕಂಟೆಂಟ್ಗಳು ಸಿಗ್ತಾಯಿಲ್ಲ. ಆದಷ್ಟು ಬೇಗ ಕಂಟೆಂಟ್ ಕೊಡೋ ರೀತಿ ಆದರೆ ಚೆನ್ನಾಗಿರುತ್ತೆ. ನೋಡುವ ಏನು ಮಾಡ್ತಾರೆ ಏನು ಕತೆ ಅಂತ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಆಗುತ್ತೆ. ಏನಪ್ಪ, ನಮ್ಮ ಯಶ್ಪಾಸ್ ಅವ್ರದ್ದು ಸೀನು ರಾಜವಲ್ಲಿ ನೀವು ನೋಡಿರ್ತೀರ. ಸೊ ಆ ಸೀನ್ನ ನೆನೆಸ್ಕೊಂಡು ನಮ್ಮ ಕಾವ್ಯವ್ರು ಏನಿದ್ದಾರೆ ಅವರು ಗಿಲ್ಲಿಗೆ ಹೇಳ್ತಾರೆ, ಈ ಥರ ಕಣ್ಣು ನೋಡಿದ್ಬಿಟ್ಟು ಈ ಡೈಲಾಗ್ ಹೊಡಿ ಅಂತ, ಅತ್ತೆ ಮಗಳದು. ಸೊ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅದು ಆ್ಯಕ್ಚುಲಿ ನನಗೆ ಅಶ್ವಿನಿ ಮೇಡಮ್ನ ಎಲ್ಲೋ ನೋಡಿದ್ದೀನಿ ಅನ್ನೋ ಫೀಲ್ ಇತ್ತು. ಆದರೆ ರಾಜವಲಿಲಿ ಇವರೇ ಅಂತ ಕನ್ಫರ್ಮ್ ಆಗ್ತಿರಲಿಲ್ಲ ನನಗೆ. ಓಕೆನಾ, ನಿನ್ನೆ ಮೇಮ್ಗಳು ನೋಡಿದ್ಮೇಲೆ ಇವರೇ ಅಲ್ವಾ ಗುರು ಅನ್ನೋ ಫೀಲ್ ಆಯಿತು. ಬಟ್ ಸಖತ್ತಾಗಿ ಡೈಲಾಗ್ನ ಹೊಡಿತಾರೆ. ಆ್ಯಂಡ್ ಅಲ್ಲಿ ಅಶ್ವಿನಿ ಮೇಡಮ್ ಅವ್ರದ್ದು ರಿಯಾಕ್ಷನ್ ಕೂಡ ಸಖತ್ತಾಗಿತ್ತು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಲ್ಲ, ಅಶ್ವಿನಿ ಮೇಡಮು ಇವಾಗಿರೋವಂಥ ಒಂದು ಪಾತ್ರ ನಿಭಾಯಿಸ್ತಿದ್ದಾರೆ ರಾಜಮಾತೆ ಅಂತ, ಹಂಗೆ ಇರಬೇಕು ಅಂತ ಅಂದ್ಕೊಂಡು ಏನೆಲ್ಲ ಮಾಡ್ತಿದ್ದಾರೆ, ಅದು ನನಗೆ ಪರ್ಸನಲ್ ಇಷ್ಟ ಇಲ್ಲ. ಓಕೆನಾ, ಯಾಕಂದರೆ ತುಂಬ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ ಅನ್ನೋ ಫೀಲ್ ಆಗ್ತದೆ. ಬಟ್ ಅಲ್ಲಿ ಅವ್ರ ಕ್ಯಾರೆಕ್ಟರ್ ರೆಸ್ಪೆಕ್ಟ್ ಕೊಡಬೇಕು. ಓಕೆನಾ, ಬಟ್ ಇದನ್ನು ಬಿಟ್ಟು ನನಗನ್ಸೋದೇನೆಂದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ರಾಜಮಾತೆ ಇದೆಲ್ಲ ಕಾನ್ಸೆಪ್ಟ್ ಹೋದ್ಮೇಲೆ ನಮ್ಮ ಅಶ್ವಿನಿ ಮೇಡಮ್ ಕಡೆಯಿಂದನೇ ತುಂಬ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ಬೋದು ನಮಗೆ ಅಂತ ಅನ್ಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನ ಕೂಡ ಇವ್ರನ್ನ ತುಂಬ ಇಷ್ಟಪಡ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ನಿನ್ನೆ ಅವ್ರು ಕೊಟ್ಟಂಥ ರಿಯಾಕ್ಷನ್ಗಳು, ಆಮೇಲೆ ಬೈದಿದ್ದಂಥದ್ದು, ಡೈಲಾಗ್ ಹೇಳಿದಂಥದ್ದು, ಇವೆಲ್ಲ ಇದೆಯಲ್ಲ, ಇವೆಲ್ಲ ಏನೋ ಒಂಥರ ಸಖತ್ತಾಗಿ ಇಷ್ಟ ಸ್ಟಾರ್ಟ್ ಆಯಿತು. ಜೊತೆಗೆ ಅವ್ರ ರಿಯಾಕ್ಷನ್ಗಳು ಕೂಡ ತುಂಬ ಚೆನ್ನಾಗಿತ್ತು. ಈ ಥರ ಸೈಡ್ ಅಶ್ವಿನಿ ಮೇಡಮ್ ಏನಿದ್ದಾರೆ ಅವ್ರು ನಮಗೂ ಕೂಡ ಇಷ್ಟ ಆಗ್ತಾರೆ ಅಂತ ಅನ್ಸುತ್ತಪ್ಪ. ನನಗಂತೂ ಇಷ್ಟ ಆಗ್ತಾರೆ. ನಿಮ್ಗೆ ಅನ್ಸುತ್ತೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಸತೀಶ್ ಇವರಿದಾರಲ್ಲ, ಡಾಕ್ಟರ್ ಸತೀಶ್ ಅವ್ರುಗಳು ಇಟ್ಟಿರುವಂಥ ಒಂದು ಕ್ರೀಮ್ನ ತೋರಿಸ್ತಾರೆ. ಅದು ನೋಡಿ ಶಾಕ್ ಆಗೋಯ್ತು. ಈ ಲೆವೆಲ್ಗೆ ಯಪ್ಪ ಏನು ಅಷ್ಟು ಮಟ್ಟಿಗೆ ಮೇಂಟೈನ್ ಮಾಡ್ತವ್ರೆ ಅಂತ ಹಂಗಂದು ಗೊತ್ತಾಗ್ತಿಲ್ಲ. ಮಾಡಲಿ, ಒಳ್ಳೇದಾಗಲಿ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ನಮ್ಮ ಅಭಿಷೇಕು ರಶಿಕಾ ಶೆಟ್ಟಿ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾರೆ. ಆ್ಯಕ್ಚುಲಿ ಅಭಿಷೇಕ್ ಒಬ್ಬ ಒಳ್ಳೆ ಎಂಟರ್ಟೈನರ್ ಆಗ್ಬೋದು. ಬಟ್ ಯಾಕೋ ಒಂಥರ ಲಿಮಿಟ್ ಆಗಿದ್ದಾರೇನೋ ಅನ್ನೋ ಫೀಲ್ ಆಗ್ತಿದೆ. ಅಥವಾ ಅವ್ರನ್ನ ನಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಏನಂದರೆ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಇದ್ದಾರೆ, ಫಿಸಿಕಲಿ ಕೂಡ ಸ್ಟ್ರಾಂಗ್ ಇದ್ದಾರೆ. ಬಟ್ ಎಲ್ಲೂ ಕೂಡ ಅವರು ತುಂಬ ಹೈಲೈಟಾಗಿ ಪ್ರೂವ್ ಮಾಡ್ಕೊಳಕ್ಕಾಗ್ತಿಲ್ಲ, ಸ್ಕ್ರೀನ್ ಸ್ಪೇಸ್ನ ತೊಗೊಳಕ್ಕಾಗ್ತಿಲ್ಲ ಅಂತ ಅನಿಸಿದೆ. ಸೊ ಆದಷ್ಟು ಬೇಗ ರೀಚ್ ಆಗೋ ರೀತಿ ಏನಾದ್ರು ಮಾಡಿದ್ರೆ ಚೆಂದ ಅಂತ ಅನಿಸುತ್ತೆ. ನೋಡುವ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಒಂದು ಪ್ಲ್ಯಾನ್ ಮಾಡ್ತಾರೆ ಗಿಲ್ಲಿ ಮತ್ತು ನಮ್ಮ ಕಾಫಿ ಏನು ಅನ್ಸುತ್ತೆ ಅದು, ಅದಕ್ಕೆ ಉಪ್ಪು ಹಾಕುವಂಥದ್ದು. ಇದು ಆ್ಯಕ್ಚುಲಿ ತಪ್ಪು, ನನ್ನ ಪ್ರಕಾರ ತಪ್ಪುಗಳು, ಅದೆಲ್ಲ ಮಾಡಬಾರ್ದು. ಬಟ್ ಆದರೂ ಕೂಡ ತಮಾಷೆ ಮಾಡ್ತಾರೆ ಅವರಲ್ಲಿರುವಂಥ ಕೋಪನ ತೀರಿಸ್ಕೊಳ್ಳೋಕ್ಕೋಸ್ಕರ.
ಫನ್ ಆಗಿತ್ತು. ಓಕೆನಾ, ಈ ಕಾಫಿ ತೊಗೊಂಡು ಹೋಗ್ಬೇಕಾರೆ ಅಲ್ಲಿ ಅಶ್ವಿನಿ ಸೈಡ್ ಅಂದರೆ ಅಶ್ವಿನಿ ಮೇಡಮ್ನ ನಾವು ಅಲ್ಲಿ ಕೂತ್ಕೊಂಡು ಅವ್ರು ಈಗೋ ನೋಡಿದ್ವಿ. ಓಕೆನಾ, ಬಟ್ ಕಾವ್ಯ ಹಿಂಗೆ ಇಟ್ಕೊಂಡಿರ್ಬೇಕಾದ್ರೆ ಆ ಕಾಫಿ ಇದಾಗ್ತಿರುತ್ತಲ್ಲ, ಆ ಟೈಮಲ್ಲಿ ಆ ಕೇರಿಂಗ್ ಇದೆಯಲ್ಲ, ಈ ಸೈಡ್ ಅಶ್ವಿನಿ ಮೇಡಮ್ ತುಂಬ ಇದ್ದಾರೆ ಅನಿಸುತ್ತೆ, ತುಂಬ ಕೇರಿಂಗ್ ಇರುವಂಥ ವ್ಯಕ್ತಿ ಇದ್ದಾರೆ ಅಂತ ಅನಿಸುತ್ತೆ ಅಶ್ವಿನಿ ಮೇಡಮಲ್ಲಿ. ಅವರೆಲ್ಲ ಒಂದು ಕಡೆ ಈ ಪಾತ್ರ ಅಂದ್ಕೊಂಡು ಏನೋ ತಪ್ಪು ಮಾಡ್ಕೋತಾರೆ ಅನ್ನೋ ಫೀಲ್ ಆಗ್ತಿದೆ. ಆದಷ್ಟು ಬೇಗ ಈ ಪಾತ್ರ ಮುಗಿದು ಅವರು ನಿಜವಾದ ಪ್ರೀತಿ ಎಲ್ಲ ಜೊತೆ ಚೆನ್ನಾಗಿದ್ದರೆ ಚೆಂದ ಅಂತ ಅನಿಸುತ್ತೆ. ನೋಡುವ. ಆ್ಯಂಡ್ ಹೇಗೆ ನಾವು ಅವ್ರು ಮಾಡಿದ ತಪ್ಪನ್ನ ತುಂಬ ಹೈಲೈಟ್ ಮಾಡಿ ಮಾತಾಡ್ತೀವೋ ಅದೇ ರೀತಿ ಅವ್ರು ಮಾಡುವಂಥ ಚಿಕ್ಕ ವಿಷಯನೂ ತುಂಬ ಹೈಲೈಟ್ ಮಾಡಿ ಹೇಳ್ಬೇಕಾಗತ್ತೆ. ಬಿಕಾಸ್ ಅವರು ಅದೇ ನಿಜವಾದ ಕ್ಯಾರೆಕ್ಟರ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಓಕೆನಾ. ಸೊ ಇದೆಲ್ಲ ಆಗುತ್ತೆ. ಇದಾದಮೇಲೂ ಕೂಡ ಅಲ್ಲಿರೋರಿಗೆಲ್ಲರೂ ಕೂಡ ಒಂದು ಅನುಮಾನ, ಇವ್ರು ಏನೋ ಮಾಡಿರ್ತಾರೆ ಕಿತಾಪತಿಗಳು, ಇವರು ಸರಿ ಇಲ್ಲ ಅಂತ. ಸೊ ಅದು ತಕ್ಕಂತೆ ಒಂದು ಕೆಲಸ ಮಾಡಿದ್ರು ಕಿತಾಪತಿನ. ಬಟ್ ಏನಂದರೆ ಬೇರೆಯವ್ರಿಗೂ ಏನೂ ಮಾಡಿರಲಿಲ್ಲ, ಬರೀ ಅಶ್ವಿನಿ ಮೇಡಮ್ ಮಾತ್ರ ಉಪ್ಪು ಹಾಕೊಂಬಂದಿದ್ರು. ಅದನ್ನು ಅವ್ರಿಗೆ ಕೊಡೋಂಗೆ ಮಾಡಿದ್ರು. ಅದು ಕುಡಿದು ಕೂಡ ಆ ರಿಯಾಕ್ಷನ್ ಇತ್ತಲ್ಲ ಅಶ್ವಿನಿ ಮೇಡಮ್ದು, ಅವ್ರು ನಿಜವಾಗ್ಲೂ ಕೆಟ್ಟವರೇ ಆಗಿದ್ರೆ ಅಥವಾ ಅವರು ತುಂಬ ಈಗೋಸ್ಟಿಕ್ ಪರ್ಸನ್ ಆಗಿದ್ದರೆ ಖಂಡಿತವಾಗ್ಲೂ ಆ ಥರ ರಿಯಾಕ್ಷನ್ ಬರ್ತಿರಲ್ಲ ಅಂತ ಅನ್ಸುತ್ತೆ. ಮೇ ಬಿ ಒಂದಿಷ್ಟು ಅಸಮಾಧಾನ ಅನ್ನೋದು ಇರ್ಬೋದು ಯಾರ ಮೇಲೆ, ಗಿಲ್ಲಿ ಮೇಲೆ ಆಗ್ಬೋದು, ಕಾವ್ಯವ್ರ ಮೇಲೆ, ಬಿಕಾಸ್ ಒಂದಿಷ್ಟು ಕ್ಲಾಶ್ಗಳಾಗಿದ್ದಲ್ಲ ಅದಕ್ಕೆ. ಸೊ ಆನೆಸ್ಟಾಗಿ ಹೇಳಬೇಕು ಅಂದರೆ ಅಲ್ಲಿರುವಂಥ ರಿಯಾಕ್ಷನ್ ನೋಡಿದಾಗ ನಿಜವಾಗ್ಲೂ ಮೇ ಬಿ ಆ ಸಮಯ ಅಥವಾ ಆ ರಾಜಮಾತೆ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ತಲೆ ಇರೋದ್ರಿಂದನೋ ಅಥವಾ ಬೇರೆ ವಿಷಯಗಳು ಎಲ್ಲ ಸೇರಿ ಮೇ ಬಿ ಆ ಥರ ಬಿಹೇವ್ ಮಾಡ್ಬೋದು ಅನಿಸುತ್ತೆ. ಬಟ್ ಆ ಉಪ್ಪು ವಿಷಯದೆಲ್ಲ ಕುಡ್ದಾಗಲೂ ಕೂಡ ಅವ್ರು ಮಾತಾಡಿದಂಥ ರೀತಿ ಆಗ್ಬೋದು, ರಿಯಾಕ್ಷನ್ ಏನಿತ್ತು ಅದು ತುಂಬ ಒಳ್ಳೆ ವೇ ಇತ್ತು. ಅದು ಎಂಟರ್ಟೈನಿಂಗ್ ಮಾಡೋ ರೀತಿ ಇತ್ತು. ಸೊ ಇಷ್ಟ ಆಯ್ತಿದ್ದು. ಆ್ಯಂಡ್ ಅದನ್ನು ಕುಡಿಯೋಕ್ಕೂ ಕೊಡಲಿಲ್ಲ ಆ ವ್ಯಕ್ತಿ. ಸೊ ಈ ಕೇರಿಂಗ್ ಇದೆಯಲ್ಲ ಅದು ಒಳ್ಳೆಯದು ಅಂತ ಅನಿಸ್ತು. ಈ ಥರ ಅಶ್ವಿನಿ ಮೇಡಮ್ ನೋಡೋಕೆ ನನಗೂ ಇಷ್ಟಪ್ಪ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನಮ್ಮ ಗಿಲ್ಲಿಗೆ ಪನಿಷ್ಮೆಂಟ್ ಕೊಡೋಕ್ಕೆ ರೆಡಿ ಮಾಡ್ತಾರೆ, ನೀರಿಗೆ ಇಳಿಸುವಂಥದ್ದು. ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆ ಪನಿಷ್ಮೆಂಟ್ಗೂ ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಯಾರು, ಗಿಲ್ಲಿ. ಆ್ಯಂಡ್ ಬೇರೆಯವ್ರನ್ನೂ ನೀವು ನೋಡಿದ್ರೆ ಎಲ್ಲ ಸುತ್ತ ಇರ್ತಾರೆ, ಎಲ್ಲರೂ ಎಷ್ಟು ನಗ್ತಿರ್ತಾರೆ. ಸೊ ಇದಕ್ಕೆ ಹೇಳ್ತಿರೋಂಥದ್ದು ಈ ಸೀಸನ್ ಗಿಲ್ಲಿನೇ ಮೇನ್ ಅಂತ ಅನ್ಸುತ್ತೆ. ಮೇ ಬಿ ಈ ಸೀಸನ್ ಗಿಲ್ಲಿ ಇರಲಿಲ್ಲ ಅಂದರೆ ಈ ಸೀಸನ್ ಏನೂ ಅಲ್ಲ ಅನ್ನೋ ಫೀಲ್ ಕೊಡ್ತಿತ್ತು ಅಂತ ಅನ್ಸುತ್ತೆ. ಸೊ ಒಟ್ಟಿನಲ್ಲಿ ಚೆನ್ನಾಗಿದೆ. ನೋಡುವ ಮುಂದೆ ಏನಾಗುತ್ತೆ ಏನು ಕತೆ ಅಂತ. ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವರು ಚಂದ್ರಪ್ರಭಾ ಅವರು ಮತ್ತು ಸತೀಶ್ ಅವ್ರಿಗೆ ಹೇಗೆ ಫೈನಲ್ ಕಂಟೆಂಡರ್ ಆದ್ರಿ ಅಂತ ನೀವು ಹೇಳ್ಬೇಕು ಅಂತ ಹೇಳ್ತಾರೆ. ಆವಾಗ ಎಲ್ಲ ರಿವೀಲ್ ಮಾಡ್ತಾರೆ. ಆವಾಗ ನನಗೆ ಅನಿಸಿದ್ದೇನೆಂದರೆ ಆ ರಿವೀಲ್ ಮಾಡ್ಬೇಕಾದ್ರೆ ತುಂಬ ಜನ ಕೆಲವು ರೀತಿ ಮಾತಾಡಿದ್ರು. ಓಕೆನಾ, ಬಟ್ ಅಲ್ಲಿ ಸಖತ್ತಾಗಿ ಉತ್ತರ ಕೊಟ್ಟಿದ್ದಾರಪ್ಪ ಅಂದರೆ ಚಂದ್ರಪ್ರಭಾ ಅವರು. ನನಗೆ ಇಲ್ಲಿ ಏನನ್ಸಿದೆ ಅಂದರೆ ಸತೀಶ್ ಅವ್ರನ್ನ ಬಿಟ್ಟು ಇವ್ರು ಆಚೆ ಬಂದರೆ ಖಂಡಿತವಾಗ್ಲೂ ಚಂದ್ರಪ್ರಭಾ ಅವ್ರ ಕಡೆಯಿಂದ ನಾವು ನಿಜವಾಗ್ಲೂ ಒಳ್ಳೆ ಗೇಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಎಷ್ಟು ದಿನ ಇರ್ತಾರೆ ಏನು ಕತೆ ನಂಗೆ ಗೊತ್ತಿಲ್ಲ, ಆದರೆ ಒಳ್ಳೆ ಕಂಟೆಸ್ಟೆಂಟ್ ಅಂತೂ ಹಾಗೆ ಆಗ್ತಾರೆ. ಕಾದು ನೋಡೋಣ. ಓಕೆನಾ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಅವ್ರಿಬ್ಬರ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಕೂಡ ರಿಸೀವ್ ಮಾಡ್ತಾಯಿದ್ರು, ಯಾರು ಕೂಡ ಬಿಟ್ಕೊಳಕ್ಕೆ ರೆಡಿ ಇರ್ತಿದ್ದಿಲ್ಲ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಇವಾಗ ಆ ಟೀಮ್ ಸೋತ್ರೂ ಕೂಡ ಇವ್ರು ಗೆಲ್ತಾರೆ ಅಂದರೆ ಇವ್ರ ಟೀಮಿಂದನೇ ತಾನೇ ಒಬ್ರು ಗೆಲ್ಲುವಂಥದ್ದು. ಸೊ ಆ ಥರ ಯೋಚನೆ ಮಾಡ್ಬೋದು. ಇವಾಗ ಇವ್ರ ಟೀಮಲ್ಲಿ ಯಾರೇ ಗೆಲ್ಲಿ ಇವ್ರ ನೇಮ್ನ ತಗೋತಿದ್ದೀರಾ ಗೊತ್ತಿಲ್ಲ. ಬಟ್ ಇವಾಗ ಇವ್ರ ಟೀಮ್ ಸೋತ್ರೂ ಕೂಡ ಅವ್ರ ಟೀಮಲ್ಲೇ ಒಬ್ಬರು ಫೈನಲ್ ಕಂಟೆಂಡರ್ ಆಗ್ತಾರೆ ಅಂದರೆ ಆ ಟೀಮಲ್ಲಿ ಖುಷಿ ಪಡಬೇಕು. ಆದರೆ ನಿನ್ನೆ ಎಪಿಸೋಡಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಭಿಷೇಕ್ ಆಗ್ಬೋದು, ಅಶ್ವಿನಿ ಮೇಡಮ್ ಈ ಕಡೆ ಬರ್ತಾರೆ, ಬಿಡಿ ಹೋಗಲಿ ಅವರು. ಅದನ್ನು ಬಿಟ್ಟು ಅಭಿಷೇಕ್ ಆಗ್ಬೋದು ಮತ್ತು ಅಶ್ವಿನಿ ಇನ್ನೊಬ್ರು ಇದ್ದಾರಲ್ಲ, ಸೊ ಅವರು ಎಲ್ಲ ಮಾತಾಡೋದು ನೋಡಿದಾಗ ಲೈಕ್ ನೀವು ಬಿಡಬೇಕಾಗಿತ್ತು, ಬೇರೆ ಆಪ್ಷನ್ ನೋಡಬೇಕಾಗಿತ್ತು, ಈ ರೀತಿ ಮಾತಾಡ್ತಾರಲ್ಲ. ನಾನು ಅನ್ಕೊಳ್ಳೋದು ನೀವಾಗಿದ್ರೆ ಆ ಜಾಗದಿದ್ದರೆ ನೀವು ಬಿಟ್ಕೊಬಿಡ್ತೀರಾ, ಚಾನ್ಸೇ ಇಲ್ಲ. ಅದನ್ನು ತುಂಬ ಚೆನ್ನಾಗಿ ಪಾಯಿಂಟ್ ಕೂಡ ಹಾಕೋರು, ಅದು ಖುಷಿ ಆಯಿತು. ಬಟ್ ಮಂಜಾಕ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ರು, ಅದರೇನು ತಪ್ಪಿಲ್ಲ ಅಂತ ಅನಿಸ್ತು ಅವ್ರಿಗೆ. ಜೊತೆಗೆ ಇವರಿಬ್ಬರು ಏನು ಒಂದು ಕ್ವಶನ್ ಮಾಡಿದ್ರು ತಪ್ಪಲ್ಲ, ಬಟ್ ಅವ್ರ ಆಸ್ಥಾನದಲ್ಲಿ ಇದ್ದರೂ ನಿಜರು ಬಿಟ್ಕೊಡ್ತಾರ, ಖಂಡಿತ ಬಿಟ್ಕೊಡ್ತಿರಲಿಲ್ಲ. ಇದ್ರ ಜೊತೆಗೆ ಇನ್ನೊಂದೇನೆಂದರೆ ಅವ್ರ ಟೀಮಿಂದನೇ ಆಗಿದ್ದಾರೆ ಅಲ್ವಾ. ಸೊ ನನ್ನ ಟೀಮಿಂದ ಆದರೂ ಬಿಡಪ್ಪ ಅನ್ನೋ ರೀತಿ ಒಂದು ಖುಷಿ ಪಟ್ರ ಇಲ್ಲ. ಸೊ ಎಲ್ಲರೂ ಒಂದು ರೀತಿ ಸ್ವಾರ್ಥಿಗಳೇ, ಬಟ್ ತಪ್ಪೇನಿಲ್ಲ ಸ್ವಾರ್ಥಿಗಳಾಗುವಂಥದ್ದು. ಬಿಕಾಸ್ ಇಲ್ಲಿ ತಮ್ಮ ಆಟ ತಾವಾಡಕ್ಕೆ ಬಂದರೆ ಹಾಗಾಗಿ. ಓಕೆನಾ. ಸೊ ಇದೆಲ್ಲ ಆದಮೇಲೆ ಒಂದಿಷ್ಟು ಮಾತುಕತೆ ಆಗ್ತಿರುತ್ತೆ. ಚಂದ್ರಪ್ರಭಾ ಅವರು ಕೂಡ ಕಣ್ಣೀರಾಗ್ತಾ ಇರ್ತಾರೆ, ಮಲ್ಲಮ್ಮರು ಕೂಡ ಕೇಳ್ತಿರ್ತಾರೆ ಕೆಲವು ವಿಷಯಗಳನ್ನ. ಸೊ ಅಲ್ಲೂ ಕೂಡ ಒಂದಿಷ್ಟು ಮಾತುಕತೆ ಎಲ್ಲ ಆಗ್ಬೇಕಾದ್ರೆ ನಮ್ಮ ಚಂದ್ರಪ್ರಭಾ ಅವ್ರಿಗೆ ತಂದೆ ಕೂಡ ನೆನಪಾಗ್ತಾರೆ, ಕಣ್ಣೀರಾಗ್ತಾರೆ. ಆ್ಯಂಡ್ ಅದನ್ನು ನೋಡಿ ಇವರು ಕೂಡ ಫೀಲ್ ಆಗ್ತಾರೆ, ಯಾರು ನಮ್ಮ ಅಶ್ವಿನಿ ಮೇಡಮು. ಸೊ ಅವರಲ್ಲೂ ಕೂಡ ಒಂದಿಷ್ಟು ಕೇರ್ ಮಾಡುವಂಥ ವ್ಯಕ್ತಿ ಇದ್ದಾರೆ. ಸೊ ಅದೆಲ್ಲ ನಮಗೆ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಟಾಸ್ಕ್ದು ಮೇಯ್ನಾಗಿ ಬರುತ್ತೆ. ಸೊ ಈ ಟಾಸ್ಕ್ ಗೇಮ್ದು ರೂಲ್ಸ್ನ ಫಾಲೋ ಮಾಡೋವಂಥದ್ದು, ರೂಲ್ಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಇವತ್ತಿನ ಪ್ರೋಮೋ ಕೂಡ ಅದ್ರ ಬಗ್ಗೆನೇ ಇದೆ. ನಿನ್ನೆ ಕೂಡ ಅದನ್ನು ಒಂದು ರೀತಿ ಕ್ಯೂರಿಯಾಸಿಟಿಗೆ ಇಟ್ಟಿದ್ದಾರೆ. ಸೊ ಇವಾಗ ಫೈನಲ್ ಟಿಕೆಟ್ ಕಂಟೆಂಡರ್ಗಳಾಗಿದ್ದಾರಲ್ಲ ಅವರೆಲ್ಲರೂ ಕೂಡ ಒಂದು ಗೇಮ್ ಆಡಿ, ಸೊ ಆ ಗೇಮಲ್ಲಿ ಗೆದ್ದವರು ಫೈನಲ್ ಟಿಕೆಟ್ ಸಿಗುತ್ತೆ ಅನ್ನೋದು ಫೈನಲಿಸ್ಟ್ ಅಂತ ಬರುತ್ತೆ ಅಂತ ಹೇಳಿರೋದು. ಓಕೆನಾ. ಸೊ ಇವಾಗ ಇಲ್ಲಿರೋಂಥ ವ್ಯಕ್ತಿಗಳಲ್ಲಿ ತುಂಬ ಟಾಸ್ಕ್ ಸಾಕಾಗಿ ಆಡ್ತಿರೋದು ಯಾರಪ್ಪ ಅಂದರೆ ಧನುಷ್ ಅವರು. ಸೊ ಅವ್ರು ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು, ಅವ್ರು ಚೆನ್ನಾಗಿ ಗೇಮ್ ಕೂಡ ಆಡಿದ್ರು. ಆದರೆ ಇಲ್ಲಿ ಆಗಿದ್ದು ಒಂದೇ ಒಂದು ತಪ್ಪೇನಪ್ಪ ಅಂದರೆ ಬಿಗ್ ಬಾಸ್ ಅವ್ರು ಹೇಳಿದಂಥ ಒಂದು ರೂಲ್ಸ್ ಏನಿತ್ತು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಂತೆ ಗೇಮ್ನ ಆಡಿದ್ರು, ಕಂಪ್ಲೀಟ್ ಕೂಡ ಮಾಡಿದ್ರು, ವಿನ್ನರ್ ಅಂತ ಕೂಡ ಆಯ್ತದು. ಅದಾದಮೇಲೆ ಬಿಗ್ ಬಾಸ್ ಅವ್ರ ವಾಯ್ಸ್ ಬರುತ್ತೆ,
ಇಲ್ಲಿ ರೂಲ್ಸ್ ತಪ್ಪಾಗಿದೆ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡು ತಪ್ಪಾಗಿ ಆಟ ಆಡಿದ್ದೀರ ಅಂತ ಬರುತ್ತೆ. ಓಕೆನಾ? ಹಿಂಗೆ ಬಂದಾಗ ಅಲ್ಲಿ ಮಾತುಕತೆ ನಡೆದಾಗ ಅಲ್ಲಿ ಆ್ಯಕ್ಚುಲಿ ಮತ್ತೆ ಎಲ್ಲರೂ ಗೇಮ್ ಆಡ್ಸೋದಕ್ಕೂ ಕೂಡ ರೆಡಿ ಮಾಡ್ಕೋತಾರೆ, ಎಲ್ಲರೂ ಕೂಡ ಒಪ್ಪಿಗೆ ಇತ್ತು, ಇನ್ಕ್ಲೂಡಿಂಗ್ ಧನುಷ್ ಕೂಡ ಮತ್ತೆ ಆಡೋಕೆ ರೆಡಿ ಇದ್ದರು, ಮತ್ತು ಬೇರೆಯವರು ಕೂಡ ಧನುಷ್ ಆಡೋ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿಯೇ ಇದ್ದಿದ್ದು. ಆದರೆ ಬಿಗ್ ಬಾಸ್ ಅವರು ನೀವು ಆಲ್ರೆಡಿ ಒಂದು ಸಲ ರೂಲ್ಸ್ಗಳನ್ನ ತಪ್ಪು ಮಾಡಿದ್ದೀರಾ, ನಿಮ್ಮದೇ ತಪ್ಪಿದೆ, ಜೊತೆಗೆ ಇವಾಗ ಒಂದು ಸಲ ಬೆಲ್ ಹೊಡೆದಾದ್ಮೇಲೆ ಸೊ ಮುಗೀತು ಅವ್ರ ಚಾನ್ಸು, ಸೊ ಇವಾಗ ಮತ್ತೆ ಆಡ್ಸಿದ್ರೆ ರಾಂಗ್ ಆಗಲ್ವಾ ಅನ್ನೋ ರೀತಿ ಒಂದು ಪಾಯಿಂಟ್ ಆಗ್ತಾರೆ. ಸೊ ಬಿಗ್ ಬಾಸ್ ಇಂಟರ್ಫೇರ್ ಆಗಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗ್ತಾ ಇರಲಿಲ್ಲ ಅಂತ ನಂಗೆ ಅನಿಸಿಕೆ. ಓಕೆನಾ? ಬಿಕಾಸ್ ಮತ್ತೆ ಗೇಮ್ ಮಾಡೋರು ಯಾರು ತಿರ್ಗಾ ಮತ್ತೆ ಧನುನೇ ಗೆಲ್ಲೋಂಥ ಚಾನ್ಸ್ಗಳಿತ್ತು. ಧನುಷ್ ಗೌಡ ಅಂತೂ ಸಖತ್ತಾಗಿ ಆಟ ಆಡ್ತಾರೆ, ನಿಜವಲ್ಲೂ ಖುಷಿ ಆಗುತ್ತೆ ಆ ವ್ಯಕ್ತಿನ ನೋಡಿದ್ರೆ. ಬಿಕಾಸ್ ಏನಕ್ಕೆ ಅಂದರೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವ್ರ ಮೇಲೆ, ಅವ್ರ ಬಗ್ಗೆ ಹೊರಗಡೆ ಎಲ್ಲ ಅಷ್ಟೊಂದು ಪಾಸಿಟಿವ್ ಒಪಿನಿಯನ್ ಬಂದಿರಲಿಲ್ಲ ಅವ್ರು ಬಂದಾಗ. ಆದರೆ ಇವತ್ತು ಅವರು ಎಲ್ಲನೂ ಪ್ರೂವ್ ಮಾಡ್ತಾರೆ. ಬಿಗ್ ಬಾಸ್ ಗೇಮ್ ಆಗ್ಬೋದು, ಮುಂದಾಲೋಚನೆ ಇಟ್ಕೊಂಡು ಆಟ ಆಡ್ತಿದ್ದಾರೆ, ಮೈಂಡ್ ಗೇಮ್ ಆಡ್ತಿದ್ದಾರೆ, ಫಿಸಿಕಲ್ ಕೂಡ ಆಡ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಬಿಟ್ರಂತೂ ಐ ಥಿಂಕ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ಬೋದು. ಬಟ್ ಈ ಗೇಮ್ ಅಂತ ಬಂದಾಗ ಆ ಗೇಮ್ನ ರೂಲ್ಸ್ಗಳನ್ನ ಒಬ್ಬರು ಅರ್ಥ ಮಾಡ್ಕೊಂಡಿರೋಲ್ಲ. ಇವಾಗ ಏನಾಗುತ್ತೆ ಗೊತ್ತಾ, ತುಂಬ ಜನಕ್ಕೆ ಅನಿಸ್ಬೋದು ಧನುಷ್ ಗೌಡ ಅವ್ರಿಗೆ ಅನ್ಯಾಯ ಆಯಿತು ಅಂತ. ಖಂಡಿತವಾಗ್ಲೂ ನನಗೂ ಹಾಗೆ ಅನಿಸುತ್ತೆ, ಧನುಷ್ ಅವ್ರಿಗೆ ಅನ್ಯಾಯ ಅಂತ. ಯಾಕಂದರೆ ಅವ್ರನ್ನ ಬಿಟ್ಟು ಆಡಬೇಕು ಅಂತ ಬಂದರೆ ಎಲ್ಲ ಒಂದು ಕಡೆ ಇವರೊಬ್ಬರಿಗೆ ಮಾತ್ರ ಗೊತ್ತಿಲ್ಲ ಅಂತೇನಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಸೊ ಆ ರೀತಿ ನೋಡಿದಾಗ ಎಲ್ಲರೂ ತಪ್ಪಿದೆ ಅಲ್ವಾ ಅನ್ನೋ ಫೀಲ್ ಕೂಡ ಬರುತ್ತೆ. ಆ್ಯಂಡ್ ಇಲ್ಲಿ ಉಸ್ತುವಾರಿದ್ದು ತಪ್ಪಿತ್ತು, ಮತ್ತು ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳದ್ದು ತಪ್ಪಿತ್ತು, ಯಾರಿಗೂ ಕೂಡ ಅರ್ಥ ಆಗಿಲ್ಲ. ಸೊ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಇತ್ತು. ಓಕೆನಾ? ಅದನ್ನು ಅರ್ಥ ಮಾಡ್ಕೊಳ್ಳೋದಂಗೆ ಆಟ ಆಡಿ ಗೆದ್ದಿರೋದ್ರಿಂದ ಒಂದು ರೀತಿ ನೋಡಿದಾಗ ಆಟನ ಅರ್ಥ ಮಾಡ್ಕೊಳ್ಳೋದಂಗೆ ಹೆಂಗೆ ಆಡ್ಬಿಟ್ಟು ನೀವು ಗೆದ್ದುಬಿಟ್ರೆ ಅದು ಹೆಂಗೆ ಗೆಲುವಾಗುತ್ತೆ ಅನ್ನೋದು ಕೂಡ ಪಾಯಿಂಟ್ ಬರುತ್ತೆ. ಸೊ ಹೀಗಾಗಿ ಎಲ್ಲ ಕಡೆಯಿಂದ ಯೋಚನೆ ಮಾಡಿದಾಗ ಸರಿ ತಪ್ಪು ಎರಡೂ ಅನಿಸುತ್ತೆ. ಬಟ್ ನನಗೆ ಫೈನಲಾಗಿ ಏನು ಇರಬೇಕಾಯಿತು ಅಂತ ಅನಿಸ್ತು ಅಂದರೆ ಮತ್ತೆ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟರೆ ಚೆನ್ನಾಗಿರೋದು. ಬಟ್ ಬಿಗ್ ಬಾಸ್ ಪ್ರಕಾರ ಏನಂದರೆ ಒಂದು ಸಲ ವ್ಯಕ್ತಿ ಗಂಟೆಲ್ಲ ಹೊಡೆದಾದ್ಮೇಲೆ ಮುಗೀತು, ಅವ್ರ ಚಾನ್ಸ್ ಮುಗೀತು, ನೆಕ್ಸ್ಟ್ ಇನ್ನಿರುವಂಥ 3 ವ್ಯಕ್ತಿಗಳು ಆಡಬೇಕು. ಸೊ ಇದೇ ಪಾಯಿಂಟ್ಗಳನ್ನ ಇಟ್ಕೊಂಡೆ ಸುಧೀರ್ ಅವರು, ಕಾಕ್ರೋಚ್ ಸುಧೀರ್ ಆಡ್ತಿರುವಂಥದ್ದು. ಇಲ್ಲಾಂದರೆ ಈಗ ಧನುಷ್ ಆಡೋದಾದರೆ ಬಿಗ್ ಬಾಸ್ ಆಟ ಆಡಿಸಲ್ಲ, ಬಟ್ ಧನುಷ್ ತೆಗೆಸಿದ್ರೆ ಬಿಗ್ ಬಾಸ್ ಆಟ ಆಡಿಸ್ತಾರೆ. ಸೊ ಆಗ ಧನುಷ್ ಕಾಕ್ರೋಚ್ ಸುಧೀರ್ ಅವ್ರಿಗೇನು ಇವಾಗ ನಾವು 3 ಜನ ಆಡೋಣ, ಒಂದು ಮಾತು ಕೇಳಿ ಅಂತ ಅವರು. ಬಟ್ ಅಶ್ಮಿ ಮೇಡಮ್ಗೆ ಇದು ಅನ್ಫೇರ್ ಅಂತ ಅನಿಸ್ತಿದೆ, ಖಂಡಿತ ನಮಗೂ ಅನ್ಫೇರ್ ಅನಿಸುತ್ತೆ. ಸೊ ಅವ್ರ ಈ ಥರ ಪಾಯಿಂಟ್ ಆಗ್ತಿದ್ದಾರೆ. ಸೊ ಇಲ್ಲಿ ಬಿಗ್ ಬಾಸ್ ಅವ್ರದ್ದು ಅರ್ಥ ಇದೆ, ಯಾಕಂದರೆ ತಪ್ಪು ಮಾಡಿರೋದು ಇವ್ರುಗಳು, ಬಿಗ್ ಬಾಸ್ ಅಲ್ಲ. ಬಿಗ್ ಬಾಸ್ ಏನು ಹೇಳಿದ್ರು ಅದನ್ನು ತುಂಬ ಕ್ಲಿಯರಾಗಿ ಬರ್ದು ಕಳಿಸಿದ್ದಾರೆ. ಅರ್ಥ ಮಾಡ್ಕೋಬೇಕಾದ್ರೆ ಇವ್ರದ್ದು. ಓಕೆನಾ? ಸೊ ಆಗ ಬಿಗ್ ಬಾಸ್ ಅವ್ರದ್ದು ತಪ್ಪಲ್ಲ. ಸೊ ಎಲ್ಲನೂ ಆ್ಯಂಗಲ್ ನೋಡಿದಾಗ ಇಲ್ಲಿ ಎಲ್ಲ ಒಂದು ಕಡೆ ಇವರ ಹಳ್ಳನ ಇವರೇ ತೋಡ್ಕೊಂಡ್ರು ಅಂತ ಅನಿಸುತ್ತೆ. ಬಟ್ ಒಂದು ಸೊಲ್ಯೂಷನ್ ಏನಾಗಿತ್ತು ಅಂದರೆ ಒಳ್ಳೆ ಸೊಲ್ಯೂಷನ್, ಎಲ್ಲರಿಗೂ ಇಷ್ಟ ಆಗೋ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ ಅಲ್ಲಿ ಧನುಷ್ ಅವರು ಆಗ್ಬೋದು ಮತ್ತು ಮಿಕ್ದವ್ರು ಎಲ್ಲರೂ ಕೂಡ ಆಡಿದರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಬಟ್ ಇವಾಗ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ನೋಡಿದಾಗ ಅಲ್ಲಿ ಧನುಷ್ ಅವ್ರಿಗೆ ಚಾನ್ಸ್ ಇಲ್ಲ. ರೀಸನ್ ಏನಂದರೆ ಅವರು ತಪ್ಪು ಮಾಡಿದ್ದಾರೆ, ಜೊತೆಗೆ ಅವ್ರಿಗೆ ಬೇರೆಯವ್ರಿಗೆ ಒಂದು ಅವಕಾಶ ಇದೆ. ಏನಕ್ಕೆ ಅಂದರೆ ಅವ್ರು ಗಂಟೆ ಹೊಡೆದಿಲ್ಲ. ಬಟ್ ಇಲ್ಲಿ ಇವರ ಒಂದು ಸ್ಟ್ರೆಂತ್ ಇವ್ರ ವೀಕ್ನೆಸ್ ಆದಂಗೆ ಆಯಿತು ಅಂತ ಅನಿಸುತ್ತೆ. ಬೇಗ ಮುಗಿಸ್ತಿರಲ್ಲ, ಗಂಟೆ ಹೊಡೆದ್ಬಿಟ್ರಲ್ಲ, ಆದ್ದರಿಂದ ಇನ್ನೂ ಇವ್ರು ಆಡೋಂಗಿಲ್ಲ. ಸೊ ಈ ರೀತಿ ನೋಡಿದಾಗ ಎಲ್ಲ ಒಂದು ಕಡೆ ಅನ್ಫೇರ್ ಅಂತ ಅನಿಸುತ್ತೆ, ಹಿಂಗೆ ಹೋದರೂ ಅನ್ಫೇರ್ ಅಂತ ಅನ್ನೋ ಫೀಲಾಗಿ ಕೊಡುವಂಥದ್ದು. ಬಟ್ ರೂಲ್ಸ್ ಅಂತ ಬಂದಾಗ ಇವ್ರುಗಳು ಮಾಡ್ಕೊಂಡಿರೋ ತಪ್ಪುಗಳಿಗೆ ಇವ್ರು ಶಿಕ್ಷೆ ಅನುಭವಿಸ್ಬೇಕು ಅನ್ನೋ ಆ್ಯಂಗಲ್ ನೋಡಿದಾಗ ಓಕೆ ಫೈನ್, ಇಲ್ಲಿ ಧನುಷ್ ಅವರು ಆಚೆ ಬರಬೇಕು ಅಂತ ಅನಿಸುತ್ತೆ. ಸೊ ಈ ಥರ ಹೋಗುತ್ತಪ್ಪ ಇದು. ನಿಮ್ಗೆ ಹೆಂಗೆ ಅನಿಸುತ್ತೆ ಗೈಸ್? ವಿಚಿತ್ರ ಅನಿಸುತ್ತೆ ಅಲ್ಲ ಒಂದು ಸ್ವಲ್ಪ ಹಿಂಗೆಲ್ಲ ಮಾತಾಡ್ಬಿಟ್ರೆ? ಇರಲಿ, ಏನು ಮಾಡೋಕ್ಕಾಗಲ್ಲ, ಬಿಗ್ ಬಾಸ್ ಇರೋದೇ ಆಗಿಲ್ಲ. ಸೊ ಇವಾಗ ಯಾರು ಗೆಲ್ತಾರೆ ಏನು ಕತೆ ಕಾದು ನೋಡೋಣ. ಬಟ್ ಅನ್ಫೇರ್ ಆಗುತ್ತೆ ಧನುಷ್ ಅವ್ರಿಗೆ, ಬಿಕಾಸ್ ಒಂದು ಒಳ್ಳೆ ಚಾನ್ಸ್ ಮಿಸ್ ಆಗುತ್ತೆ ಹಾಗಾಗಿ. ಬಟ್ ತಾನು ಪ್ರೂವ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಗೊತ್ತಿದೆ, ಮಾಡ್ಕೋತಾರೆ. ಸೊ ಡೋಂಟ್ ವರಿ. ಓಕೆನಾ? ಇದಿಷ್ಟು ನೆನ್ನೆ ಎಪಿಸೋಡ್ ಬಗ್ಗೆ ನನ್ನ ರಿವ್ಯೂ ಆಗಿತ್ತು. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.